ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಸುಬ್ರಹ್ಮಣ್ಯಪುರದ ಚಿಕ್ಕಗೌಡನ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ. ವೃದ್ಧ ದಂಪತಿ ಪತ್ನಿಯನ್ನ ಕೊಂದು ಪತಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರೋದು. ಪತ್ನಿ ಬೇಬಿ 65 ವರ್ಷದ ಪತ್ನಿಯನ್ನ ಕೊಂದು 65ರ ವೆಂಕಟೇಶನ್ ನಂತರ ತಾವು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಎಂಟಿಸಿ ನಿವೃತ್ತ ಚಾಲಕರಾಗಿದ್ರು ವೆಂಕಟೇಶನ್. ಪತ್ನಿಗೆ ಸ್ಟ್ರೋಕ್ ಹೊಡೆದು ವೀಲ್ ಚೇರ್ನಲ್ಲಿ ಜೀವನ ಸಾಗಿಸ್ತಾ ಇದ್ರು. ಇಬ್ಬರಿಗೂ ಸಣ್ಣ ಪುಟ್ಟ ವಿಚಾರಕ್ಕೆ ಆಗಾಗ ಜಗಳ ಆಗ್ತಿತ್ತಂತೆ. ನವೆಂಬರ್ 2ರಂದು ಅದೇ ರೀತಿ ಜಗಳ ಮಾಡ್ಕೊಂಡಿದ್ದಾರೆ. ವೈರ್ನಿಂದ ಪತ್ನಿಯ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾರೆ ವೆಂಕಟೇಶ್. ಬಳಿಕ ಅದೇ ವೈರ್ನಲ್ಲಿ ತಾನು ನೇಣಿಗೆ ಶರಣಾಗಿ ಆತ್ಮಹತ್ಯೆ. ಮಧ್ಯಾಹ್ನ ಸೊಸೆ ಮನೆಗೆ ಬಂದು ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಸುಬ್ರಹ್ಮಣ್ಯಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬಿಎಂಟಿಸಿ ಚಾಲಕರಾಗಿದ್ರು, ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ರು. ಪತ್ನಿಗೆ ಸ್ಟ್ರೋಕ್ ಹೊಡೆದು ಆಕೆ ವೀಲ್ ಚೇರ್ ಮೇಲೆ ಜೀವನವನ್ನು ಸಾಗಿಸಬೇಕಾಗಿತ್ತು. ಇಬ್ಬರು ವಯೋವೃದ್ಧರು, 65ರ ಪ್ರಾಯ. ಆದರೆ ಸಣ್ಣ ಪುಟ್ಟ ವಿಷಯಕ್ಕೆ ಆಗಾಗ ಜಗಳ ಆಗ್ತಾ ಇತ್ತು. ಅದೇ ರೀತಿ ಜಗಳ ತಾರಕಕ್ಕೇರಿ ಪತ್ನಿಯನ್ನ ಕೊಂದು ಬಿಟ್ಟಿದ್ದಾರೆ. ವೈರ್ನಿಂದ ಪತ್ನಿ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾರೆ ವೆಂಕಟೇಶ್. ನಂತರ ತಾನು ಕೂಡ ಅದೇ ವೈರ್ನಲ್ಲಿ ನೇಣಿಗೆ ಶರಣಾಗಿರೋದು. ಡ್ರಗ್ಸ್ ಮಾಫಿಯಾ ವಿರುದ್ಧ ಖಾಕಿ ಬೇಟೆ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಸಿಸಿಬಿಯಿಂದ ನಿರಂತರ ಕಾರ್ಯಾಚರಣೆ. 11 ತಿಂಗಳು, ಸಾವಿರಾರು ಕೇಸ್, 145 ಕೋಟಿ ಮೌಲ್ಯ, ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ಚಾಕ್ಲೇಟ್, ಕಾಫಿ ಪುಡಿ, ಈ ರೀತಿ ಬೇರೆ ಬೇರೆ ವಸ್ತುಗಳ ಪಾರ್ಸಲ್ ಮೂಲಕ ಇದನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಸಾಗಾಟ ಮಾಡೋ ಮುನ್ನವೇ ಸಿಸಿಬಿ ಮೆಗಾ ರೈಡ್ ನಡೆಸಿತು. ನೈಜೀರಿಯನ್ಸ್ ಮತ್ತು ಕೇರಳದವರು ಈ ಡ್ರಗ್ ಪೆಡ್ಲಿಂಗ್ನಲ್ಲಿ ಆಕ್ಟಿವ್ ಆಗಿದ್ದವರು. ಮತ್ತೆ 19ರಿಂದ 35 ವರ್ಷದೊಳಗಿನ ಯುವಕರು ಅವರನ್ನೇ ಟಾರ್ಗೆಟ್ ಮಾಡ್ಕೊಳ್ಳಲಾಗ್ತಾ ಇತ್ತು. ಹೊರವಲಯಕ್ಕೆ ಹೊಂದಿಕೊಂಡಂತಹ ಏರಿಯಾಗಳಲ್ಲಿ ಇವರು ಆಕ್ಟಿವ್ ಆಗಿದ್ರು. ನೈಜೀರಿಯನ್ಸ್ ಮತ್ತು ಕೇರಳದವರು ಈ ಡ್ರಗ್ ಪೆಡ್ಲಿಂಗ್ನಲ್ಲಿ ಆಕ್ಟಿವ್ ಆಗಿದ್ರು. ಇದುವರೆಗೂ 106 ಆರೋಪಿಗಳು ಸಿಸಿಬಿ ಬಲೆಗೆ ಸಿಕ್ಬಿದ್ದಿದ್ದಾರೆ. 146 ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿರೋದು. ಚಾಕ್ಲೇಟ್ನಲ್ಲಿ, ಕಾಫಿ ಪೌಡ್ರಲ್ಲಿ, ಹೀಗೆ ಬೇರೆ ಬೇರೆ ವಸ್ತುಗಳಲ್ಲಿ ಡ್ರಗ್ಸ್ಗಳನ್ನು ಸಾಗಾಟ ಮಾಡೋದಕ್ಕೆ ಮುಂದಾಗಿದ್ರು. 11 ತಿಂಗಳು ನಡೆದಂತಹ ಕಾರ್ಯಾಚರಣೆಯಲ್ಲಿ ಸಾವಿರಾರು ಕೇಸ್ ದಾಖಲಾಗಿರೋದು. 145 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಈವರೆಗೆ ಸೀಸ್ ಮಾಡಲಾಗಿದೆ. ಸಿಸಿಬಿ ನಡೆಸಿದಂತಹ ಬೃಹತ್ ಕಾರ್ಯಾಚರಣೆ ಇದು. ಪಾರ್ಸಲ್ ಮೂಲಕ ಸಾಗಾಟ ಮಾಡ್ತಾ ಇತ್ತು ಈ ಟೀಮ್. ಅವರನ್ನ ಬಲೆ ಬೀಸಿ ಹಿಡಿದಿದ್ದಾರೆ. ಅದರಲ್ಲೂ ಈ ಡ್ರಗ್ ಪೆಡ್ಲರ್ಗಳು ನೈಜೀರಿಯನ್ಸ್ ಮತ್ತು ಕೇರಳದವರು ಅನ್ನೋದು ಗೊತ್ತಾಗ್ತಾ ಇದೆ.